ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರವು ಲೋಕಸಭೆ ಹಾಗೂ ಅನುಮೋದನೆಯೊಂದಿಗೆ ರಾಷ್ಟ್ರಪತಿ ಅವರ ಸರ್ಕಾರ ಪಡೆದು ಕಾನೂನಾತ್ಮಕವಾಗಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಅದರ ಪ್ರಕ್ರಿಯೆಯನ್ನು ವಿ.ಎಸ್. ಉಗ್ರಪ್ಪನವರು ಅಲ್ಲಗಳೆಯುತ್ತಿದ್ದಾರೆ. ಅವರ ಪ್ರಕಾರ ಸುಗ್ರೀವಾಜ್ಞೆ ಮೂಲಕ ಎಸ್ಟಿಗೆ ಸೇರುವುದು ಕಾನೂನಾತ್ಮಕವಾದ ಪ್ರಕ್ರಿಯೆಯಾಗಿದೆಯೇ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಲೋಕಸಭಾ ಸದಸ್ಯರು, ಹಿರಿಯ ರಾಜಕಾರಣಿಗಳು ಹಾಗೂ ಕಾನೂನು ತಜ್ಞರಾದ ವಿ.ಎಸ್. ಉಗ್ರಪ್ಪನವರು ಕಲಬುರಗಿಯಲ್ಲಿ ಅವರು ಹೋರಾಟ ಕೈಗೊಂಡು ಬಿಜೆಪಿ ಸರ್ಕಾರ ಹೆಚ್ಚಿಸಿರುವ ಮೀಸಲಾತಿ ಪ್ರಮಾಣವನ್ನು ಶೆಡ್ಯೂಲ್ಗೆ 9ಕ್ಕೆ ಸೇರಿಸಬೇಕು ಮತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತಡೆಹಿಡಿಯಬೇಕೆಂದು ಆಗ್ರಹಿಸಿದರು. ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲವಿದೆ. ಆದರೆ ಅವರ ಪ್ರಕಾರ ಕಾನೂನು ಬಾಹಿರವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳುತ್ತಿರುವವರು ಯಾರು? ರಾಜ್ಯದಲ್ಲಿ ಹಾಗೇನಾದರೂ ಬೇರೆ ಬೇರೆ ಜಾತಿಗಳ ಅರ್ಜಿದಾರರು ತಮ್ಮ ದಾಖಲೆಗಳಲ್ಲಿ ನಮೂದಿಯಾಗಿರುವ ಜಾತಿಯನ್ನು ಬಿಟ್ಟು ಬೇರೆ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಕೇಳುತ್ತಿದ್ದಾರೆ. ಅವರು ಕೇಳಿದ ಹಾಗೆ ಕೊಡಲು ಬರುತ್ತದೆ. ಹಾಗೇನಾದರೂ ಅದು ಸಾಧ್ಯವಿದೆ? ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಪ್ರಕಾರ ಸಾಧ್ಯವಿಲ್ಲ. ಹಾಗೇನಾದರೂ ದಾಖಲಾತಿ ಸಮೇತ ಸಿಕ್ಕಿದ್ರೆ ಅಂಥವರನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿ. ನಾವು ನಿಮ್ಮೊಂದಿಗೆ ಕೈಜೋಡಿಸಿ ಹೋರಾಡುತ್ತೇವೆ. ಅದನ್ನು ಬಿಟ್ಟು ಬರೀ ಬಾಯಿ ಮಾತಿನಿಂದ ಸುಳ್ಳುಗಳನ್ನು ಹೇಳಿ ಗೊಂದಲ ಸೃಷ್ಟಿ ಮಾಡಿ ಇನ್ನೊಬ್ಬರ ಹಕ್ಕುಗಳನ್ನು ಕಿತ್ತುಕೊಂಡು ಹೀಗೆ ನಿರಂತರವಾಗಿ ಪರಿಶಿಷ್ಟ ಪಂಗಡದಲ್ಲಿರುವ 51 ಜಾತಿಗಳಿಗೆ ಅನ್ಯಾಯ ಮಾಡುತ್ತಿರುವುದು ಯಾವ ನ್ಯಾಯ? ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವುದು ನ್ಯಾಯ, ಇನ್ನೊಬ್ಬರ ಹಕ್ಕು ಕಿತ್ತುಕೊಳ್ಳಲು ಹೋರಾಟ ಮಾಡುವುದು ಅನ್ಯಾಯ. ಇದು ಕಾನೂನು ತಜ್ಞರಿಗೆ ಗೊತ್ತಿರುವ ಸಂಗತಿ, ತಿಳಿದೇ ಇದೆ. ಇನ್ನೊಬ್ಬರ ಹಕ್ಕು ಕಿತ್ತುಕೊಳ್ಳುವ ಹೋರಾಟಗಳನ್ನು ಮಾಡಿ ಈ ದೇಶದ ಸಂವಿಧಾನ ಕಾನೂನಿಗೆ ಅಪಚಾರಿಸುತ್ತದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ರೇವಣಸಿದ್ದಗೌಡ, ದತ್ತು ಹರ್ನೂರ್ಕರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಚಂದ್ರಕಾಂತ್ ಸರ್ ಇದ್ದಾರೆ, ಅಶೋಕ್ ಕಣ್ಕಿ ಈರಣ್ಣ ಹೊಸಮನಿ ಅಂತೇಳಿ. ಇವತ್ತು ತಳವಾರ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿ 5 ವರ್ಷ 2020ರಲ್ಲಿ ಸೇರಿದ. ಇವತ್ತಿಗೂ ಕೂಡ ಸಹೋದರ ಸಮಾಜದವರು ಇಲ್ಲ ಸಲ್ಲದ ಸುಳ್ಳುಗಳು ಹೇಳಿ ಬಾಯಿ ಬಿಟ್ಟರೆ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು, ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಂತಾರೆ. ತಳವಾರ ಸಮಾಜ ಲೋಕಸಭೆ ರಾಜ್ಯಸಭೆ ಅನುಮೋದನೆ ಪಡೆದು ರಾಷ್ಟ್ರಪತಿಯವರ ಅಂಕಿತ ಆದ ಮೇಲೇ ಅದೊಂದು ಏನಪ್ಪ ಅಂದ್ರೆ ಬಿಲ್ ಆದ ಮೂಲಕೇ ರಾಜ್ಯ ಸರ್ಕಾರಕ್ಕೆ ಕಳಿಸ್ಯಾರ. ರಾಜ್ಯ ಸರ್ಕಾರ ಅಧಿಕೃತವಾದ ರಾಜ್ಯ ಸರ್ಕಾರ ಕೂಡ ಸುತ್ತೋಲೆ ಹೊಡಿಸಿ ರಾಜಪತ್ರ ಹೊಡಿಸಿ ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತಾರ. ಆದರೆ ಉಗ್ರಪ್ಪ ಸಾಹೇಬರು ನಿನ್ನೆ ಬಂದು ಇಲ್ಲೊಂದು ಪ್ರತಿಭಟನೆ ಮಾಡಿ ನೀವು ಬರವಳಿಗೆ ನಿಮ್ಮದು ತಾಟ ಸಂಗಾಟ ತೊಗೊಂಬರ್ರಿ ಅಂತಾರೆ. ಇವರು ಬರವಳಿಗೆನ ಅವ್ರು ಎಸ್ ಟಿ ಸಿ ಹೇಳಿ ತಾಟೆ ತೊಗೊಂಬಂದಿರಿ. ಅವರು OBC ಯಲ್ಲಿದ್ದರು. ಅವರು ಏನಪ್ಪ ಅಂದರೆ ಸುಗ್ರೀವಾಜ್ಞೆ ಮುಖಾಂತರ ಎಸ್ ಟಿಗೆ ಬಂದವರು. ನಾವು ಎಲ್ಲಿ ಅವರಂಗೆ ಸುಗ್ರೀವಾಜ್ಞೆ ಮುಖಾಂತರ ಎಸ್ ಟಿಗೆ ಬಂದಾಗ ಮಾತ್ರ ಕಾನೂನು ಪ್ರಕಾರ ಆಗ್ತದೆ. ತಾವು ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠವಾಗಿರೋದ್ರಿಂದ ಸರ್ಕಾರಕ್ಕೂ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳು ನಿರಂತರ ಸುಳ್ಳು ಹೇಳಿ ನಮ್ಮ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡ ಸೇರಿದಂಥ ತಳವಾರ ಸೌಲಭ್ಯ ಸಿಗಲಾರ್ದಂಗೆ ದಿನನಿತ್ಯ ಗೊಂದಲ ಸೃಷ್ಟಿ ಮಾಡುವಂಥ ಹೋರಾಟಗಳು ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೀವಿ. ನಾವು ಹೋರಾಟ ಯಾವಾಗ ಮಾಡ್ಬೇಕಂದ್ರೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ಇನ್ನೊಬ್ಬರು ಹಕ್ಕು ಕಿತ್ತುಕೊಂಡು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋರಾಟ ಮಾಡಬಾರ್ದು. ಇವತ್ತು ಅದನ್ನು ಬಾಯಿ ಮಾತಿಲಿ ಹೇಳೋದು ದಾಖಲಾತಿ ಸಹಿತ ನಾವು ಪ್ರೂವ್ ಮಾಡಿರ್ತೇವೆ. ನಾವು ರಾಜ್ಯ ಸರ್ಕಾರ ಸಹಿತ ಹೇಳಿವಿ. ಉಸ್ತುವಾರಿ ಮಂತ್ರಿಗಳು ಸಭೆ ಕರೆದಾರ, ಮುಖ್ಯಮಂತ್ರಿಗಳ ಅದರೊಳಗೆ ಜಾರಕಿಹೊಳಿ ಅವರು ಅದಾರ, ಎಲ್ಲರೂ ಅದಾರ. ಅವರಿದ್ರೆ ಯಾರು ಅಂತೇಳಿ ಮತ್ತೊಬ್ಬರು ಯಾರೋ ಹೊರಗಿನವ್ರು ಜನಸಾಮಾನ್ಯರು ಬಂದು ಅರ್ಜಿ ಕೊಡೋಣ ನಿಲ್ಲಿಸ್ತಾರಂತ. ಅಂದರೆ ಬಾಯಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೇಶದ ಸಂವಿಧಾನ ನಡೀತದ. ಈ ರೀತಿಯಾಗಿ ನಿರಂತರವಾಗಿ ನಮ್ಗೆ ಅನ್ಯಾಯ ಆಗ್ತಾಯಿದೆ. ಈ ಭಾಗದಲ್ಲಿ ನಮಗೆ ಧ್ವನಿ ಸದ್ಯಕ್ಕೆ ಹತ್ತಿಕ್ಕುವಂಥ ಕೆಲಸ ನಡೆದವ. ನಾವು ಇವತ್ತಿಗೆ 11 ತಿಂಗಳಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಕೂತು. ಉಸ್ತುವಾರಿ ಮಂತ್ರಿಗಳಾಗಲಿ, ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ ಏನೂ ಹೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಅದೇ ಹೇಳ್ತಾರೆ. ನಾವು ಹೇಳಿದ್ದೀವಿ, ಸಭೆ ಹೇಳಿದ್ದೀವಿ, ನಾವು ತಹಸೀಲ್ದಾರ್ಗಳು ಹೇಳಿವಿ, ಸರ್ಟಿಫಿಕೇಟ್ ಕೊಡ್ತಾರೆ ಹೋರಿ ಅಂತಾರೆ. ತಹಸೀಲ್ದಾರ್ಗಳು ಬಲ್ಲಿ ಹೋಗೋಣ ಇಲ್ಲರಿ ನೀವು ಏನಪ್ಪ ಅಂದ್ರೆ ನಮಗೆ ಜಿಲ್ಲಾಧಿಕಾರಿಗಳು ಸುತ್ತೋಲೆ ಯಾಕಂತಾರೆ. ಸಭೆನೇ DC ಅವ್ರು ಕರೆದಿರ್ತಾರೆ, ಇವರು ಆ ಸಭೆದಾಗ ಇರ್ತಾರೆ. ಇವರು ಓದಿ ಬರೆದವ್ರು, ಅವರು ಓದಿ ಬರೆದವರು. ನಮಗೆ ಬಾಯಿ ಮಾತಿಲ್ಲ ಬೇಡ್ರಿ ನಮಗೊಂದು ಸುತ್ತೋಲೆ ಹಾಕಂತ ಅಲ್ಲೇ DC ಅವ್ರಿಗೆ ಕೇಳ್ಬೇಕಲ್ಲ. ನಮಗೇನು ಕೇಳ್ತಾರೆ ಹೋಗೋಣ. ಮತ್ತು ಜಿಲ್ಲಾಧಿಕಾರಿಗಳ ಬಳಿ ಹೋಗ್ಬೇಕು. ಇಲ್ಲ ನಾವು ಸಭೆ ಅದ, ಮೀಟಿಂಗ್ ಅದ. 1 ವರ್ಷ ಕಾಲ ಹರಣ ಮಾಡ್ಲಕತ್ತಾರೆ. ಎಷ್ಟು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿರ್ಬೇಕು ಇವರು. ಉಸ್ತುವಾರಿ ಮಂತ್ರಿಗಳು ನಿನ್ನೆ ಸಂವಿಧಾನಿಕ ಪೀಠದ ಎದುರೇ ಸುಳ್ಳು ಹೇಳಿಬಿಟ್ರು. ನಾ ಮುಖ್ಯಮಂತ್ರಿ ಸಭೆ ಮಾಡೀನಿ, ಎಲ್ಲ ಮಾಡೀನಿ, ಸಭೆದಾಗ ಕರೆಸಿದ್ದು ಕರೆಯೋದು ಹೇಳಿದ್ದು ಕರೆಯೋದು, ಸರ್ಟಿಫಿಕೇಟ್ ಯಾಕೆ ಕೊಡ್ತಾ ಇಲ್ಲ? ನಾವು ಹೋರಾಟ ಮಾಡಲಿಕ್ಕೆ ನಮಗೇನು ಹುಚ್ಚಿಗಿಚ್ಚು ಹಿಡ್ದನು? ಬಾಯಿ ಎತ್ತಿದ್ರೆ ಏನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಇವತ್ತೇನಪ್ಪ ಅಂದ್ರೆ ಅವರು ಸುಳ್ಳುಗಾರ ಅನ್ನೋದು ತಾವೇ ಸಾಬೀತುಪಡಿಸೋರು. ಮಾನ್ಯ ಏನಪ್ಪ ಅಂದರೆ MI ಪಾಟೀಲ್ರು, ಅಲ್ಲಂ ಪ್ರಭು ಪಾಟೀಲ್ರು ಸದನದಾಗ ಪ್ರಶ್ನೆ ಮಾಡಿದಕ್ಕಾಗಿ
ಇಲ್ಲ ನಾವು ಸಭೆ ಮಾಡಿದ್ದೀವಿ, ಕೊಡಿಸ್ತಾ ಇದ್ದೀವಿ, ಕೊಡ್ಲಕತ್ತೀವಿ ಅಂತೇಳಿ ಸಂವಿಧಾನದ ಪೀಠದಿದ್ರೆ ಸುಳ್ಳು ಹೇಳ್ತಾರಂದ್ರೆ ಇವ್ರಿಗೆ ಬದ್ಧತೆ ಬೇಡ. ಸಭೆ ಮಾಡೋಣ ಸರ್ಟಿಫಿಕೇಟ್ ಸಿಗ್ತಾವನು. ಮುಖ್ಯಮಂತ್ರಿಗಳಿದ್ದರು, ಅದರೊಳಗೆ ಜಾರಕಿಹೊಳಿ ಅವರು ಸಿಂಗಲ್ ವರ್ಡ್ ಮಾತಾಡಿಲ್ಲ. ಇವರು ವೈಯಕ್ತಿಕ ಹಿತಾಸಕ್ತಿಲಿಂತ ಉದ್ದೇಶಪೂರ್ವಕವಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ತಾ ಇಲ್ಲ. ಇಲ್ಲಿ ನಮ್ಮದೆಲ್ಲ ವ್ಯವಸ್ಥೆ ರಚನೆ ಆದ ಮೇಲೆ ಇವರೇ ಹೋರಾಟಗಾರನ ಕರೆಸಿ ಇವರೇ ಹೋರಾಟ ಮಾಡಿಸ್ಲಿಕ್ಕತ್ತಾರೆ. ಇಲ್ಲಿ ವಿ ಎಸ್ ಉಗ್ರಪ್ಪ ಅವ್ರಿಗೆ ತಿಳಿಬಾರ್ದ. ಅವರು ಒಬ್ಬರು ಏನಪ್ಪ ಅಂದರೆ ಒಬ್ಬ ತಜ್ಞ ವಕೀಲರು. ಅವರು ಯಾವುದು ಕರೆ, ಯಾವುದು ನೈಜ, ಯಾವನು ಸುಳ್ಳನ ಅವ್ರದ್ದೆಲ್ಲ ಕೂನದ. ಅವರು MP ಆದವರು, ಮುತ್ಸದ ರಾಜಕಾರಣಿಗಳು, ಹಿರಿಯ ನ್ಯಾಯವಾದಿಗಳವರು. ಕಾನೂನು ಗೊತ್ತಿಲ್ಲ ಇವರಿಗೆ. ಮತ್ತೊಬ್ಬರು ಬಂದು ಸುಳ್ಳು ಹೇಳ್ತಾರೆ, ಬೇರೆ ಯಾರೋ ಏನು ಹೇಳಿ ಇವರೇ ಬಂದು ಕೂತು ಸುಳ್ಳು ಆಲ್ಸು ಪೋಷಣೆಗಳು ಇದು ಮಾಡಿ ಹೋಗ್ತಾರಲ್ಲ, ಜನರಿಗೆ ದಾರಿ ತಪ್ಪಿಸಿ ಹೋಗ್ತಾರಲ್ಲ. ಸುಗ್ರೀವಾಜ್ಞೆ ಮುಖಾಂತರನೇ ಬಂದ್ರೇ ಎಷ್ಟಿಗೆ ಬಂದು ಸೇರಿರೋದು, ಅದೇ ರೀತಿ ಪ್ರಕ್ರಿಯೆ ಮುಖಾಂತರ ಬಂದರೆ ಎಷ್ಟೇ ಅಂತಾರೆ. ಇವರು ಪೂರ್ತಿ ಸಂಪೂರ್ಣ ಸುಳ್ಳದ. ಇವತ್ತು ಇವರು ಕೇಂದ್ರ ಸರ್ಕಾರದ ಪರಿಶಿಷ್ಟ ಪಂಗಡ ಜಾತಿ ಪಟ್ಟಿ ತೆಗೆದು ನೋಡ್ರಿ. ಗುಜರಾತದೊಳಗೆ ಕ್ರಮ ಸಂಖ್ಯೆ 18ರೊಳಗೆ ಇಲ್ಲಿ ಏನು ಕರ್ನಾಟಕದಾಗ ಅವಲ್ಲ ಇಷ್ಟು ಪದಗಳು ಅಲ್ಲಿಯೂ ಎರವಲ ತಂದು ಇವ್ರು ಎಷ್ಟೇ ಆಗಿರೋದು ಸೇಮ್ ನೋಡ್ರಿ. ಏನು ಒಟ್ಟೆ ವ್ಯತ್ಯಾಸ ಇಲ್ಲ. ನಾಯ್ಕಡ್ ನಾಯಕ್ ಇನ್ಕ್ಲೂಡಿಂಗ್ ತಳವಾರ್ ಪರಿವಾರ ಈಗ ಸೇರಿದ್ದು. ಇದನ್ನು ಬಿಟ್ಟರೆ ಅದ್ರೊಳಗೆ ಚೋಲಿವಾಲ ನಾಯಕ, ಮೋಟಾ ನಾಯಕ, ನಾನಾ ನಾಯಕ ಇವೆಲ್ಲ ಅಲ್ಲಿ ಅದಾವ. ನಮಗೆ ಸುಳ್ಳಂತಾರೆ. ಅರಸ ನಾಯಕ, ಊರ ನಾಯಕ, ವಾಲ್ಮೀಕಿ ಮಕ್ಕಳು, ನಾಯಕ ಮಕ್ಕಳು, ಬೇಡರು, ಬೆಂಡರು ಇವೆಲ್ಲ ಇನ್ನೂ ಪರಿಶಿಷ್ಟ ಪಂಗಡದೊಳಗೆ ಇಲ್ಲಿ ಇನ್ನೂ ಕೆಟಗರಿ 1ರಲ್ಲೇ ಅದಾವ. ಕ್ರಮ ಸಂಖ್ಯೆ 85. ಅದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ, ಇವರು ಮಾತಾಡ್ತಿಲ್ಲ, ಕೇಳ್ತಾ ಇಲ್ಲ. ಇವತ್ತೇನು ಹೋರಾಟ ಮಾಡ್ತಾನಲ್ಲ ಶ್ರವಣ್ ಕುಮಾರನೋ, ಬೇಡವ್ರು ಕೆಟಗರಿ 1 ಆಗದ ನಾವು. ಮತ್ತು ಅಧ್ಯಕ್ಷ ಮಂದಿಗೆ ಎಲ್ಲರಿಗೆ ಅಲ್ಲ ಹೇಳ್ತಾನೆ. ಕಣ್ಣೆದ್ರೆ ಅದಾವ. ಎಲ್ಲ ಅಧಿಕಾರಿಗಳಿಗೆ ದಾಖಲಾತಿಗಳು ಕೊಟ್ಟಿವಿ, ಅವ್ರ ಮ್ಯಾಗ ಕ್ರಮ ಕೈಗೊಳ್ಳೋಕೆ ತಯಾರಿಲ್ಲ. ಎಲ್ಲರೂ ಸುಮೋಟೋ ನಮ್ಮ ಮ್ಯಾಗ ತನಿಖೆ ಆಗ್ತಾರೆ. ಇವತ್ತು ಒಂದು ಅರ್ಜಿ ಸಲ್ಲಿಸಿವಂದರೆ ಇವತ್ತು ಉದಾಹರಣೆ ಏನಪ್ಪ ಅಂದ್ರೆ DMಗಳೇ ಇರಲಿ, ವಾಲ್ಮೀಕಿ ನಿಗಮದ ಅವ್ರಿಗೆ ರೈಟ್ಸ್ ಇಲ್ಲ. ಒಂದು ಸಾರಿ ಸರ್ಟಿಫಿಕೇಟ್ ಕೊಟ್ಟರೆ ತಹಸೀಲ್ದಾರಿಗೆ ರೈಟ್ಸ್ ಇಲ್ಲ. ಎನ್ಕ್ವೈರಿ ಕಳಿಸ್ತಾರೆ ಇವರು ಯಾರು ರೀ? DCVC ಕಮಿಟಿ ಅದ. ಮಿಲಿಂದ್ ವರ್ಚಸ್ ಮಹಾರಾಷ್ಟ್ರ ಇದೇ ಹೇಳ್ತದ. ಒಂದು ಏನೇ ಯಾರದೇ ಜಾತಿ ನೈ ಜಾತಿ ಪರಿಶೀಲನೆ ಮಾಡ್ಬೇಕಾದ್ರೆ ಇವ್ರು ಯಾರಿಗೆ ಹಕ್ಕಿಲ್ಲ, ಅದನ್ನು ಹಿಂಪಡಿಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸಹಿತಿಗೆಲ್ಲ ತಿಳ್ತದದು. ಆದರೆ ಇಲ್ಲಿ ನಮ್ಮ ತಳವಾರ ವಿಷಯದಾಗ ಸಂಪೂರ್ಣ ಕಾನೂನು ಬಾಹಿರವಾಗಿ ನಡೀತಾ ಇದೆ. ಅಲ್ಲಿ ಏನಪ್ಪ ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು, ಅಧಿಕಾರದಲ್ಲಿರೋರು ನಮ್ಮನ್ನು ಕೊಡಬಾರ್ದು ಅನ್ನೋದವ್ರು ಏನದಾರಲ್ಲ, ಅವ್ರ ಉದ್ದೇಶಪೂರ್ವಕ ಇವತ್ತು ನಾಳೆ ಸರ್ಟಿಫಿಕೇಟ್ ಕೊಡ್ತೀವಿ ಬಾ ಅಂತ ಹೇಳ್ತಾರೆ. ಇವರೇ ಕೂತು ಮರದಿನ ಇನ್ನೊಬ್ಬ ಹೋರಾಟಗಾರ ಅವರು ತಂದು ಅರ್ಜಿ ಕೊಟ್ಟಾರ್ರಿ. ಅವರು ಅರ್ಜಿ ಕೊಟ್ಟಾರೆ, ನಾವು ಅರ್ಜಿ ಕೊಟ್ಟಿರ್ತೀವಿ. ದಾಖಲಾತಿಗಳೇನೇನು ಕಣ್ಣಾಗೇನು ಎಮ್ಮೆ ಮನೆಗೆ ನೀವೇನು ಓದಿಲ್ಲ ಬರೆದಿಲ್ಲ. ಸಂವಿಧಾನ ರಕ್ಷಕರಿದ್ದೀರಿ. ಸಂವಿಧಾನ ರಕ್ಷಣೆ ಮಾಡೋದು ಸರ್ಕಾರದ, ಹಿಂದುಳಿದ ಹೆಸರು ಮ್ಯಾಗ ಬಂದು ಸರ್ಕಾರದ, ಸಾಮಾಜಿಕ ನ್ಯಾಯದ ಹೆಸರು ಮ್ಯಾಗ ಬಂದಿರೋ ಸರ್ಕಾರದ. ನಾವೇನು ಸಾಮಾಜಿಕ ನ್ಯಾಯದೊಳಗೆ ಕಲಬುರಗಿ ಜಿಲ್ಲಾದೊಳಗೆ ರಾಜ್ಯ ಸರ್ಕಾರಕ್ಕೆ ಒಳಪಡಲ್ಲ. ನಾವು ಭಾಳ ನಮ್ಮ ಸಮುದಾಯನ ಉದ್ದೇಶಿಸಿ ಟಾರ್ಗೆಟ್ ಮಾಡಿ ಇವತ್ತಿನ ರಾಜ್ಯ ಸರ್ಕಾರ, ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ರೈತರ ಸಭೆ. ನಾವು ರೈತರಲ್ಲ, ರೈತರ ಮಕ್ಕಳಲ್ಲ. 1 ವರ್ಷದಿಂದ ಕೂತೀವಿ ನಾವು. ಒಟ್ಟೆ ಟೈಮೇ ಕೊಡಲ್ಲ ರೀ. ಭಾಳ ನೋಡಿದ್ರೆ ನಮ್ಮ ಸಮುದಾಯ ಆಗೋದು ಎಲ್ಲಿ ಆದ್ರೆ ಬೆಂಕಿ ಹೆಚ್ಚಿ ಹೋಗಿಬಿಡ್ಬೇಕು. ಹೊರಗೆ ಕರೆಸಿ ಚೋಟ್ ಕುಂಡ್ರಿಸಿ ಕಳಿಸ್ತಾರೆ. ಓದ್ಯಾರ ಇವರು IAS ಭಾರತ ನಾಗರಿಕ ಸೇವೆ ಏನಪ್ಪ ಸಲ್ಲಿ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದರೆ ಇವರೇ ಈ ರೀತಿ ಕೀಳು ಮಟ್ಟದ ನಡ್ಕೊಂಡ್ರೆ ಜನಸಾಮಾನ್ಯರೇನು? ನಮಗೆ ಯಾವುದೂ ನಿರ್ಬಂಧಗಳಿಲ್ಲ. ಅವರೊಂದು ಕಾನೂನು ಕಟ್ಟಳೆ ಚೌಕಳೆ ಕೂತು ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಬಂದವರು. ಉಸ್ತುವಾರಿ ಮಂತ್ರಿಗಳೇ ನೋಡಬೇಕು. ನಮ್ಮ ಸಮಾಜದ ಮುಖಂಡರು ಸರ್ ಮನ್ನಿ ಇವ್ರು ಕೊಡ್ತೀನಿ ಅಂದ ಮೂಲಕ ಬೆಳಗಾವಿ ಅಧಿವೇಶನ ಮಾಡೋ ಮೂಲಕ ಉದ್ದೇಶಪೂರ್ವಕ ಎಲ್ಲರೂ ವಿಜಯೋತ್ಸವ ಮಾಡಿದ್ರು. ಅವ್ರಿಗೆ ಅಭಿನಂದನೆ ಸಲ್ಲಿಸೋರು. ಕಾರಣ ಏನು? ನಮ್ಮ ಮಾತು ಎತ್ಕೋತಾರ, ಆ ಪಕ್ಷದಾಗ ಇದ್ವಿ, ನಮ್ಮದು ಅಲ್ಲಿ ನಡೀತಂತ ಅನ್ನೋ ಕಾರಣಕ್ಕೆ ಕೊಟ್ಟಿರ್ಬೇಕಲ್ಲ ಇವರು. ಮತ್ತು ನಮ್ಮ ಸಮಾಜದ ಮುಖಂಡರಿಗೂ ಅಲ್ಲಿ ಏನೂ ಇದಿರಲಿಲ್ಲ ಅಂದ್ರೆ ಅವ್ರು ಆ ಪಕ್ಷದಾಗ ಯಾಕೆ ಇರ್ಬೇಕಂತ ಜನ ಪ್ರಶ್ನೆ ಮಾಡ್ಕೊತಾರ. ನೀವು ಕೊಡ್ತೀನಿ ಅಂತ ಹೇಳಿ ನೀವು ಇದೆಲ್ಲ ಮಾಡಿ ಬುದ್ಧನ ಮೂರ್ತಿ ತೊಗೊಂಡು ಸನ್ಮಾನ ಸ್ವೀಕಾರ ಮಾಡಿದ ಮಳಿಕೆ ಅವ್ರು ಬಂದು ವಿಜಯೋತ್ಸವ ಮಾಡ್ಯಾರ. ಕೊಡಲ್ಲ ಅಂದಿದ್ರೆ ಅಂದ್ರೆ ಅವ್ರು ಯಾಕೆ ಮಾಡ್ತಿದ್ರು? ನೀವು ಹೇಳಿ ಸಲುವಾಗಿ ಮಾಡಿರಲ್ಲ. ಅವ್ರು ನಿಮ್ಮ ಪಾರ್ಟಿದಾಗ ಅದಾರಲ್ಲ, ಅವ್ರದ್ದು ಏನೂ ನಡೆಯಲ್ಲ. ಅಲ್ಲಿ ಬರೀ ಎಲೆಕ್ಷನ್ಗೆ ಬಂದಾಗ ಮಾತ್ರ ಅವರು ನಿಮಗೆ ಬೇಕಾಗ್ತಾರ. ಈ ರೀತಿ ಇವ್ರನ್ನ ನಂಬಿಕೊಂಡು ಕೂಡ ಈ ರೀತಿ ಅವ್ರಿಗೆ ಏನಪ್ಪ ಅಂದ್ರೆ ಸನ್ಮಾನ ಸಲ್ಲಿಸಿದ್ರು, ಬಹಿರಂಗವಾಗಿ ಹೇಳಿಕೆ ನೀಡಿ ತಮಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಇವತ್ತು ಸಮಾಜ ಮುಖಂಡರ ಬಗ್ಗೆ ಗೌರವ ಇಲ್ಲ, ಸಮಾಜದ ಬಗ್ಗೆ ಗೌರವ ಇಲ್ಲ. ಬಾಯ್ ಎತ್ತಿದ್ರೆ ಇದು ಹೇಳ್ತಾರೆ, ನಮ್ಮವ್ರೆ ಅವ್ರಿಗೆ ಹೊಗಳಿರ್ತಾರೆ, ಹಾಡ್ತಾರೆ. ಏನೋ ರಾಷ್ಟ್ರ ಮಟ್ಟದಾಗರೂ ಅಂತಾರಾಷ್ಟ್ರ ಮಟ್ಟಿಗೆ ಗೊತ್ತಿಲ್ಲ. 9ನೇ ಪ್ಲೇಸ್ನಾಗರ ಅತ್ಯುತ್ತಮ ನಾಯಕದೊಳಗೆ ಪಟ್ಟಿದೊಳಗರತ್ತ. ಇಲ್ಲಿ ಅತ್ಯುತ್ತಮ ನಾಯಕರ ಕೆಲಸಕ್ಕಿಂತ ತಿಪ್ಪಿಗೆದರಂತೆ ಕೆಲಸ ಮಾಡ್ತಾರೆ ಇಲ್ಲಿ ಕಲಬುರಗಿ ಜಿಲ್ಲಾದಾಗ ಇವರು ಅತ್ಯುತ್ತಮ ನಾಯಕರು. ನಾವು ಏನಾರ ಅಂದ್ರೆ ಬ್ಯಾನ್ ಆಗ್ತಾವೆ, ಮಾತಾಡಬಾರ್ದು. ಯಾಕೆ ನಮ್ಮ ಸಂವಿಧಾನ ಹಕ್ಕಿ ಕಿತ್ತಾರೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇಲ್ಲ ಪ್ರಭಾವಿ ನಾಯಕರದೊಳಗೆ 9ನೇ ಸ್ಥಾನದಾಗ ಬರ್ತಾರಂತವ್ರು. ಕೆಲಸಗಳು ಇಂಥವು ಪ್ರಭಾವಿ ನಾಯಕರದು. ಅದು ಈಗ ಅವರೇ ಆಶ್ವಾಸನೆ ಕೊಟ್ಟು ಅವ್ರು ಹೇಳಿದ್ರೆ ಉದ್ದೇಶ ಬಿಟ್ಟು ಕಲಬುರಗಿ ಯಾದಗಿರಿ ಬಿಟ್ಟರೆ ಸರ್ಟಿಫಿಕೇಟ್ ಯಾಕೆ ನಿಲ್ತಾವ? ಇವತ್ತು ನೀವು MI ಪಾಟೀಲ್ ಅವ್ರು ಕ್ವಶನ್ ಮಾಡಿದ್ರೆ ಸಮಾಜ ಕಲ್ಯಾಣ ಮಂತ್ರಿ ಆನ್ಸರ್ ಕೊಡಬೇಕಾಗಿತ್ತು. ಅಧಿವೇಶನದಾಗ ಅವರೇ ಕೊಡ್ತಾರೆ. ನಾನು ತಳವಾರದವ್ರು ಕರೆಸಿದ್ದೀನಿ, ಮಾತಾಡಿದ್ದೀನಿ, ಸರ್ಟಿಫಿಕೇಟ್ ಕೊಡ್ತೀವಿ. ಜನ್ಯೂನ್ ನಮ್ಮಲ್ಲಿ ಯಾರು ಜನ್ಯೂನ್ ಇಲ್ಲತ್ತು ಹೋಗ್ಯಾರ? ಯಾರೇ ತಳವಾರವ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಲ್ಲಿ ಜನ್ಯೂನ್ ಇದ್ದವ್ರು ಕೊಡ್ತೀವಿ ರೀ. ಜನ್ಯೂನ್ ಇದ್ದ ಸಲುವಾಗಿ ನಾವು ಒಂದು ವರ್ಷ ಆಯಿತು. ಇವತ್ತು ನಮ್ಮ ಮಕ್ಕಳಿಗೆ
ನೀಟ್ ಟಿ ಟಿ ಅಂತಲ್ಲಿ ಅವಕಾಶ ತಪ್ಪೋದು 2 ವರ್ಷಲಿಂತ, ಮೊರಾರ್ಜಿ ದೇಸಾಯಿ ತಪ್ಪುದು, ವಸತಿ ಒಳಗೆ ಅವಕಾಶಗಳು ತಪ್ಪೋದು. ಇವತ್ತು ಬಡ ಮಕ್ಕಳಿಗೆ ಬಡ ಪಾಲಕರಿಗೆ ಓದಿಸಲಿಕ್ಕೆ ಸಾಧ್ಯ ಆಗ್ತದ? ಕೊಟ್ಟಿದ್ದೆ ಸರ್, ಇವರು ಕೊಟ್ಟರೆ 2024 ತನಕ ಕೊಟ್ಟರೆ ಲೋಕಸಭೆ ಚುನಾವಣೆ ಆಗತ್ತಾನ, ಇವರು ಗೆದ್ದ ಮಾಡಕ್ಕೆ ಈ ರೀತಿ ಆಟ ನಡೆಸ ಆದ ಮಾಡಕ್ಕೆ ಇವರು 2024 ತನಕ BJP ಸರ್ಕಾರ ಕೊಟ್ಟ ಸರ, ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ರಿ 2024 ತನಕ ಯಾವುದು MP ಎಲೆಕ್ಷನ್ ಆಗೈತನ್ರಿ. MP ಎಲೆಕ್ಷನ್ ಮುಗಿದ ತಕ್ಷಣನೇ ಇವ್ರು ಗೆದ್ದ ಮಾಡಕ್ಕೆ ನಿಲ್ಸ್ಯಾರ ಅವ್ರು. ಮತ್ತು ಮೊದಲೇ ನಿಂದ್ರಿಸ್ಬೇಕಾಗಿತ್ತು. ಹಂಗಿತ್ತಂದ್ರೆ MP ಎಲೆಕ್ಷನ್ಗಿಂತ ಬಿಫೋರ ಯಾರು ಮತ್ತು ಈ ಮಕ್ಕಳ ಭವಿಷ್ಯ ಯಾರು ಹಾಳು ಮಾಡ್ತಾ ಇದ್ದೀರಿ? ನಾಳೆಗೆ ಆ ಮಕ್ಕಳು ದೇಶದೊಳಗೆ ಏನಪ್ಪ ಅಂದ್ರೆ